ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ ಕೆ ಶಿವಕುಮಾರ್ ಅವ್ರಿಗೆ CM ಆಗಿ ಬರ್ತಿದ್ದಂಗೆ ಬಹಳ ದೊಡ್ಡ ಆಘಾತ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಇದು ನಿಜವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಬೇಕಂದ್ರೆ ಹಾರ್ಟ್ ಅಟ್ಯಾಕ್. ಡಿ ಕೆಗಿದು ನಿಜವಾಗಿಯೂ ಹಾರ್ಟ್ ಅಟ್ಯಾಕ್ ಅಂತಲೇ ಹೇಳಬೇಕು. ಯಾಕಂದರೆ ಅವರ ಹೃದಯಕ್ಕೆ ಬಿದ್ದಿದೆ ಪೆಟ್ಟು. ಏನು ಕಥೆ? ರಾಹುಲ್ ಗಾಂಧಿ ಅವರು ಮಾಡಿರೋ ಕೆಲಸ ಎಂಥದ್ದು? ಡಿ ಕೆ ಶಿವಕುಮಾರ್ ಎಂಥ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಈಗ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಕಾಂಗ್ರೆಸ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಿತ್ತಲ್ಲ. ನೋಡ್ತಾ ಹೋಗೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ಸು ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಎಸ್ ವೀಕ್ಷಕರೇ, ಡಿ ಕೆ ಶಿವಕುಮಾರ್ ಅವರು ಹೃದಯ ಅಂತ ಹೇಳ್ಕೊಂಡು ಬಂದಿದ್ದಾರೆ ಈ ವಿಚಾರದಲ್ಲಿ. ಯಾವುದದು? ಮೇಕೆದಾಟು. ಅವರು DCM ಆಗಿದ್ದಾಗ ಇನಿಷಿಯೇಟಿವ್ ತಗೊಂಡ್ರು, ಮತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು, ಮೇಕೆದಾಟು ಪಾದಯಾತ್ರೆ ಮಾಡಿದ್ರು, ರಾಹುಲ್ ಗಾಂಧಿ ಅವರ ಗಮನ ಸೆಳೆದ್ರು. ಈಗ CM ಆದಮೇಲೂ ಕೂಡ ಅದನ್ನು ಗಟ್ಟಿಯಾಗಿ ಮಂಡಿಸ್ತಿದ್ದಾರೆ. ಯಾಕಂದರೆ ಅವ್ರ ಭಾಗ ಸ್ಪೆಷಲಿ ರಾಮನಗರ ಭಾಗ, ಬೆಂಗಳೂರು ರೂರಲ್ಲು, ಬೆಂಗಳೂರಿಗೂ ಕೂಡ ಕುಡಿಯೋ ನೀರಿನ ಯೋಜನೆ ಬಹಳ ದೊಡ್ಡ ಮಟ್ಟದಲ್ಲಿ ಇದು ಜೀವ ಕೊಡುವಂಥ ಯೋಜನೆ. ಒಂದು ಮೇಕೆದಾಟು ತುಂಬ ಹೋರಾಟ ಆಗ್ತಿದೆ ಅಲ್ವಾ. ಈಗ ಆ ಯೋಜನೆಗೆ ರಾಹುಲ್ ಗಾಂಧಿಯವರೇ ಅಡ್ಡಗಾಲು ಹಾಕಿದ್ರಲ್ಲ. ಏನಾಗಿದೆ? ತಮಿಳುನಾಡಿನಲ್ಲಿ ರಾಜ್ಯಪಾಲರ ಭಾಷಣದ ಬಳಿಕ ವಿಧಾನಸಭೆಯ ನಿರ್ಣಯ ಕೈಗೊಂಡಿದ್ದಾರೆ. ಕಾನೂನು ಹೋರಾಟಕ್ಕೆ TVK ವಿಜಯ್ ಸರ್ಕಾರ ಈ ನಿರ್ಣಯ ಕೈಗೊಂಡಿದ್ದು, ಕಾಂಗ್ರೆಸ್ ಕೂಡ ಅದಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದೆ. ಎಂಥ ವಿಪರ್ಯಾಸ ನೋಡಿ. ಇಲ್ಲೂ ಕಾಂಗ್ರೆಸ್ ಸರ್ಕಾರ, ಅಲ್ಲೂ ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಮೇಕೆದಾಟು ಯೋಜನೆಗೆ ಬಹುದೊಡ್ಡ ಸ್ಟೆಪ್ಪನ್ನು ತಗೊಳ್ತಿದ್ದಾರೆ DK. ಅಲ್ಲಿ ಅದನ್ನು ನಿಲ್ಲಿಸೋದಕ್ಕೆ ಬಿಗ್ ಸ್ಟೆಪ್ ತಗೊಳ್ತಿದೆ ಕಾಂಗ್ರೆಸ್. ಸೊ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ಒಂದು ಮಹತ್ವದ ಬೆಳವಣಿಗೆ. ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ಏನಾಗಿದೆ ನೋಡಿ. ಮೇಕೆದಾಟು ಯೋಜನೆಯ ವಿರುದ್ಧ ತಮಿಳುನಾಡು ವಿಧಾನಸಭೆಯಲ್ಲಿ ವಿಜಯ್ ನಿರ್ಣಯ ತಗೊಂಡಿದ್ದಾರೆ. ಮೇಕೆದಾಟು ಯೋಜನೆ ತಡೆಗೆ ಕರ್ನಾಟಕದ ವಿರುದ್ಧ ಬಹಳ ಗಂಭೀರ ಸ್ವರೂಪದ ಕಾನೂನು ಹೋರಾಟವನ್ನು ರೂಪಿಸೋದು. ಕೇಂದ್ರ ಸರ್ಕಾರದಿಂದಲೂ ಒತ್ತಡ ಹೇರೋ ಬಗ್ಗೆ ನಿರ್ಣಯ ಮಂಡನೆ ಆಗಿದೆ. ಕೇಂದ್ರ ಸರ್ಕಾರದ ಮೊರೆ ಹೋಗಿ ಅಲ್ಲಿಂದ ಒತ್ತಡ ಹಾಕೋದು. ಮೇಕೆದಾಟು ಅನುಷ್ಠಾನಗೊಂಡ್ರೆ ತಮಿಳುನಾಡು ಕೃಷಿ ರೈತರ ಮೇಲೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಕೇಂದ್ರ ಸರ್ಕಾರ ಯೋಜನೆಗೆ ತಾಂತ್ರಿಕ ಪರಿಸರ ಅನುಮೋದನೆಯನ್ನು ಕೊಡಲೇಬಾರದು. ಯಾವ ಕಾರಣಕ್ಕೂ ಕೇಂದ್ರ ಸರ್ಕಾರ ಇದಕ್ಕೆ ಮುದ್ರೆ ಒತ್ತಬಾರದು. ಆ ರೀತಿ ನೋಡಿಕೊಳ್ಳೇಬೇಕು ಅಂತ ನಿರ್ಣಯ ಆಗಿದೆ. ನ್ಯಾಯಾಧಿಕರಣ, ಸುಪ್ರೀಂ ಕೋರ್ಟ್ಗಳ ತೀರ್ಪು ಕೂಡ ಇಲ್ಲಿ ಪಾಲನೆ ಆಗ್ತಾ ಇಲ್ಲ, ಉಲ್ಲಂಘನೆಯಾಗಿದೆ. ಇದನ್ನೇ ಹಿಡ್ಕೊಂಡು ನಾವು ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಏನು ಕಾವೇರಿ ನೀರು ಈಗಾಗಲೇ ಹಂಚಿಕೆ ಆಗಿರೋ ಕಾರಣಕ್ಕೆ ಯಾವ ಹೊಸ ಯೋಜನೆಯನ್ನು ರೂಪಿಸೋ ಹಾಗಿಲ್ಲ. ಇದು ಕಂಪ್ಲೀಟ್ ಆಗಿ ನ್ಯಾಯಾಂಗ ಉಲ್ಲಂಘನೆಯಾಗುತ್ತೆ ಅನ್ನೋ ಪಾಯಿಂಟ್ ಮೇಲೆ ಹೋರಾಟ ಮಾಡೋದಕ್ಕೆ ವಿಜಯ್ ಸರ್ಕಾರ ತೀರ್ಮಾನ ಮಾಡಿದೆ. ಸೊ ಇದು ಸರ್ವಾನುಮತದಿಂದ ಅಂಗೀಕಾರ ಆಗಿದೆ. TVK ಮಿತ್ರ ಪಕ್ಷಗಳಾಗಿರುವಂಥ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ಸು ಕಂಪ್ಲೀಟ್ ಆಗಿ ಇದಕ್ಕೆ ಬೆಂಬಲ ಸೂಚಿಸಿರೋದು. ಒಂದು ಅಪಸ್ವರವೂ ಇಲ್ಲ, ಕನಿಷ್ಠ ಒಂದು ಅಪಸ್ವರ ಎತ್ತುತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಎಂಥ ಆಘಾತ ನೋಡಿ. ನನ್ನ ಹೃದಯದಲ್ಲಿದೆ ಈ ಯೋಜನೆ, ನಾನು ತಂದೆ ತರ್ತೀನಿ, ನಾನು ಮಾಡೇ ಮಾಡ್ತೀನಿ, ನಾನು ಏನಾದರೂ ಸರಿ ಇದನ್ನು ತುದಿಗೆ ಮುಟ್ಟಿಸ್ತೀನಿ, ಇದು ಹೃದಯದಲ್ಲಿದೆ ಅಂತ ಹೇಳ್ಕೊಂಡಿದ್ರು. ಈಗ ಹೃದಯಾಘಾತ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಲ್ವಾ. ಹೃದಯಕ್ಕೆ ಪೆಟ್ಟು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಅಂತ ಹೇಳಿದ್ದಕ್ಕೇನೆ. DMK ಅವಾಗ ತಕರಾರು ಎತ್ತಿತ್ತು. DMK ಸರ್ಕಾರದ ಭಾಗವಾಗಿತ್ತು ಕಾಂಗ್ರೆಸ್ಸು. ಆಗಲೂ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಆವಾಗ ಓಕೆ, ಕಾಂಗ್ರೆಸ್ಸು ಇದನ್ನು ತುಂಬ ಸೀರಿಯಸ್ ಆಗಿ ಎತ್ಕೊಂಡಿರಲಿಲ್ಲ ಅಂತ ಅಂದ್ಕೊಳ್ಳಿ. ಹೇಳ್ತಿದ್ರು ಅವಾಗ ಡಿ ಕೆ ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು. ಈಗ ಅವರೇ CM. ಅವರು ಹೃದಯಕ್ಕೆ ಹಾಗೆ ಒತ್ತುಕೊಂಡು ಆ ಯೋಜನೆ ಮಾಡೋಕೆ ಹೊರಟಿರುವಾಗ ಕಾಂಗ್ರೆಸ್ನ ಈ ಡಬಲ್ ಸ್ಟ್ಯಾಂಡರ್ಡ್ ಇಲ್ಲಿ ಮಾಡ್ತೀವಿ ಅನ್ನೋದು, ಅಲ್ಲ ಅದರ ವಿರುದ್ಧ ನಿರ್ಣಯವನ್ನು ಮಂಡಿಸೋದು, ಯಾವ ರೀತಿಯ ಪರಿಸ್ಥಿತಿ ಇದು ಕಾಂಗ್ರೆಸ್ನದ್ದು ಅನ್ನೋದೇ ಅರ್ಥ ಆಗ್ತಿಲ್ಲ ಈಗ. ಸೊ ಕಾಂಗ್ರೆಸ್ ಬೆಂಬಲದಿಂದ ಅಲ್ಲಿ ಸರ್ಕಾರ ಇರೋದು ಅಲ್ವಾ. ಕಾಂಗ್ರೆಸ್ ಬೆಂಬಲ ಇಲ್ಲದೆ ಅಲ್ಲಿ ಸರ್ಕಾರನೇ ಇಲ್ಲ. ಅಂಥದ್ರಲ್ಲಿ ಕಾಂಗ್ರೆಸ್ಸು ಇದನ್ನು ಗಟ್ಟಿ ಧ್ವನಿಯಲ್ಲಿ, ಅವ್ರಿಗೆ ಬಾರ್ಗೇನಿಂಗ್ ಪವರ್ ಇರಲ್ವಾ. TVK ಸರ್ಕಾರದ ಪರಿಸ್ಥಿತಿ ಹೆಂಗಿದೆ, ಒಂದೊಂದು ಸೀಟು ಕೂಡ ಇಂಪಾರ್ಟೆಂಟು ಅನ್ನೋ ಥರ ಇದೆ. ಹಾಗಾಗಿ ಕಾಂಗ್ರೆಸ್ಸು 5 ಸೀಟು ಗಟ್ಟಿಯಾಗಿ ಕೇಳಿದ್ರೆ ಖಂಡಿತವಾಗಿಯೂ ವಿಜಯ್ ಕೇಳಲೇಬೇಕಾಗತ್ತೆ. ಆದರೆ ತುಟಿಕ್ ಪಿಟಿಕ್ ಅಂತಿಲ್ಲ ಅಂತ ಆಯಿತು ಅಲ್ಲಿಗೆ. ಹಾಗಾಗಿ ಇದು ಯಾವ ಪರಿಸ್ಥಿತಿ ಕಾಂಗ್ರೆಸ್ಸದ್ದು, ಯಾವ ನಾಲಿಗೆ ಇದು, 2 ನಾಲಿಗೆ, ಡಬಲ್ ಸ್ಟ್ಯಾಂಡರ್ಡು ಅನ್ನುವ ಆಕ್ರೋಶ ಸಿಡಿದಿದೆ. ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಸಿದ್ಧ ಇದ್ದೀನಿ. ನನಗೆ ಯಾವ ತಕರಾರಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು. ಒಂದೇ ನದಿ, ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು
ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು. ಏನು ಕಷ್ಟ ಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪ ಅಂದರೆ ನಮ್ಮ ಮಂಡ್ಯ, ಈ ಕಡೆ ಹಾಸನ, ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ಆ ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡಲಿಕ್ಕೆ ಒಂದು ಅವಕಾಶ ಇದೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡಿಗೂ ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮಗೊಂದು ಲಾಭ ಇದೆ, ನಾನಿಲ್ಲ ಅಂತ ನಾನು ಹೇಳೋದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡ್ಬೋದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ನಾವೀಗಾಗಲೇ ಅದಕ್ಕೆ ಏನೇನು ಬೇಕೋ, ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡವರ ಏನು ವಾದ ಇತ್ತು ಆ ವಾದನ ಕೇಳಿದ್ದಾರೆ. ಅವರು ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ, ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಈಗ ಆರ್ಡರ್ ಏನು ಬಂದಿದೆ ಅವ್ರಿಗೆ ಅನುಕೂಲ, ನಮಗೆ ಅನುಕೂಲ, ಇಬ್ಬರಿಗೂ ಸಮಾಂತರವಾದಂಥ ஆர்டர்னு அவர் கொட்டிட்டார். கேட்டுக்கொள்கிறோம். நம்முடைய சொந்தங்களான விவசாயிகளுக்காகவும் தமிழக மக்களுக்காகவும் கொண்டுவரப்படும் இத்தீர்மானத்திற்கு உங்கள் அனைவரின் ஆதரவையும் வேண்டுகிறோம். ஒருமித்த கருத்தோடு இதை நீங்கள் அனைவரும் நிறைவேற்றி தர வேண்டும் என அன்போடு கேட்டுக்கொண்டு இந்த தீர்மானத்தை படிக்கிறேன். தீர்மானம்: காவிரி நடுவர் மன்றம் 5/2/2007 அன்று அளித்த இறுதி தீர்ப்பையும் மாண்புமிகு உச்சநீதிமன்றம் 16/2/2018 அன்று அளித்த தீர்ப்பையும் மதிக்காமலும் ಇಲ್ಲಿ ಪ್ರಶ್ನೆ ಮಾಡಿದ್ರೆ ಬಿಜೆಪಿ ಎಂಪಿಗಳು ಏನು ಮಾಡ್ತಿದ್ದಾರೆ, ಯಾಕೆ ಬಿಜೆಪಿ ಎಂಪಿಗಳು ಒಪ್ಪಿಸ್ತಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ಮುಗಿ ಬೀಳ್ತಿದ್ದಾರೆ. ಬಿಜೆಪಿ ಅವರು ಕಾಂಗ್ರೆಸ್ನ ಈ ಪರಿಸ್ಥಿತಿಯನ್ನು ಆಡ್ಕೊಳ್ತಿದ್ದಾರೆ. ಬಟ್ ಜನಸಾಮಾನ್ಯರ ಕಷ್ಟ ಕೇಳೋರು ಯಾರೂ ಇಲ್ಲ. ರಾಜಕಾರಣಿಗಳು ಯಾವ ರೀತಿ ಅವಕಾಶವಾದಿಗಳು ಅಂದರೆ ಇದಕ್ಕಿಂತ ಎಕ್ಸಾಂಪಲ್ ಬೇಕಾಗಿಲ್ಲ. ಕಾಂಗ್ರೆಸ್ನ ಪರಿಸ್ಥಿತಿ ಅಂತೂ ಎಷ್ಟು ಈ ತಮಿಳುನಾಡು ಸರ್ಕಾರದ ಕಾರಣದಿಂದಾಗಿ ಹೀನಾಯವಾಗಿಬಿಟ್ಟಿದೆ ಅಂದರೆ, ಪ್ರಭಾಕರನ್, LTTE ಪ್ರಭಾಕರನ್ ಆ ವ್ಯಕ್ತಿಯನ್ನು ವಿಜಯ್ ಹಾಡಿ ಹೊಗಳುತ್ತಾರೆ. ರಾಜೀವ್ ಗಾಂಧಿ ಹತ್ಯೆ ಕೈವಾಡದ ಹೆಸರು ಯಾರ್ಯಾರ್ದಿದೆಯಲ್ಲ ಅವರನ್ನು ಅಟ್ಟಕ್ಕೇರಿಸಿ ಪೂಜನೀಯ ಸ್ಥಾನದಲ್ಲಿರಿಸೋರ ಜೊತೆಗೆ ಅದೇ ರಾಜೀವ್ ಗಾಂಧಿಯವರ ಪಕ್ಷ ಕೈ ಜೋಡಿಸಿ ಸರ್ಕಾರ ಮಾಡುತ್ತೆ ಅನ್ನೋದೇ ವಿಪರ್ಯಾಸವಾಗಿ ಕಂಡಿತ್ತು. ಈಗ ಪ್ರತಿ ಹಂತದಲ್ಲೂ ಕೂಡ ಅದೇ ಪರಿಸ್ಥಿತಿ ಬಂತ. ಕೇರಳದಲ್ಲಿ ನೋಡಿದ್ರೆ ಮುಸ್ಲಿಂ ಲೀಗ್ ಹೇಳ್ದಂಗೆ ಕುಣಿಬೇಕು, ಏನು ಮಾಡ್ತಾರೆ ಪಾಪ, ಕಾಂಗ್ರೆಸ್ಗೆ ಅಸ್ತಿತ್ವವೇ ಇಲ್ಲ, ಮುಸ್ಲಿಂ ಲೀಗ್ನ ಸಿದ್ಧಾಂತಗಳು ಈಗ ಹೇರಲ್ಪಡ್ತಿವೆ ಅನ್ನುವ ಆಕ್ರೋಶ, ಆ ಒಂದು ಟೀಕೆಗೆ ಗುರಿ ಆಗ್ತಿದೆ ಕಾಂಗ್ರೆಸ್ಸು. ತಮಿಳುನಾಡಿನಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ. ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರು ಈ ರೀತಿ ಎಲ್ಲ ಘೋಷಣೆಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಹೈಕಮಾಂಡೇ ಈಗ ಅಡ್ಡಗಾಲ ಹಾಕ್ತಲ್ಲ DK ಶಿವಕುಮಾರ್ ಅವರ ಈ ಮಹತ್ವಾಕಾಂಕ್ಷೆಗೆ. ಏನು ಮಾಡ್ತಾರೆ ಹಾಗಾದರೆ DK ಇನ್ನು ಮುಂದೆ ಈ ಪ್ರಾಜೆಕ್ಟನ್ನು ತುದಿಗೆ ಮುಟ್ಟಿಸೋದಕ್ಕೆ? ಬೇರೆಯವರು ಬಿಡಿ, BJPಯವರು ಸಪೋರ್ಟ್ ಬಿಟ್ಟು ಹಾಕಿ, ಕೇಂದ್ರ ಸರ್ಕಾರದ ಸಪೋರ್ಟ್ ಬಿಟ್ಟು ಹಾಕಿ, ಸ್ವಂತ ಪಕ್ಷದ ಸಪೋರ್ಟೇ ಇಲ್ವಲ್ಲ. ಈಗ ಎಂಥ ಪರಿಸ್ಥಿತಿ ಬಂತು DK ಶಿವಕುಮಾರ್ ಅವ್ರಿಗೆ. CM ಆಗ ಬರ್ತಿದ್ದಂಗೆ ಅಲ್ಲಿ ತಮಿಳುನಾಡಿನಿಂದ ಶಾಕ್ ಕೊಟ್ಟಿದೆ ಕಾಂಗ್ರೆಸ್ಸು ಸರ್ವಾನುಮತದಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.